ಲೇಖಕರ ಪರಿಚಯ. ಅವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂರವರ ಜನನ 15/10/1931 ಆಯಿತು. ದೊಡ್ಡ ವಿಜ್ಞಾನಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂರವರು 25/7/2002 ರಿಂದ 24/7/2007 ತನಕ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿದ್ದರು. ದೇಶದ ಆದರ್ಶ ಮತ್ತು ಜನವಾದಿ ರಾಷ್ಟ್ರಪತಿಗಳು ಎಂಬ ಹೆಸರಿನಿಂದ ಭಾರತದ ಕೋಟಿ ಕೋಟಿ ಜನರ ಹೃದಯಗಳಲ್ಲಿ ನೆಲೆಸಿದ ಕಲಾಂರವರು ತಮ್ಮ 82ನೇ ವರ್ಷದ ವಯಸ್ಸಿನಲ್ಲಿಯೂ ಅನೇಕ ಸಾಮಾಜಿಕ ಪ್ರಗತಿಶೀಲ ಆಂದೋಲನಗಳಲ್ಲಿ ಅತ್ಯಂತ ಸಕ್ರಿಯರಾಗಿದ್ದಾರೆ. ಮಕ್ಕಳು ಹಾಗೂ ಯುವಕರ ಚೈತನ್ಯಶೀಲ ಮತ್ತು ಬಹುಮುಖ ವ್ಯಕ್ತಿತ್ವದ ನಿರ್ಮಾಣಕ್ಕಾಗಿ ಇರುವ ಅವರ ಹೊಸ ಅಭಿಯಾನ ಚಳುವಳಿಯ ಮಂತ್ರವಾಗಿದೆ ನಾನು ಏನನ್ನು ಕೊಡಲಿ. ಸ್ವಯಂ ಪರಿವರ್ತನೆಯ ಕಡೆಗೆ ಉನ್ಮುಖವಾದ ಈ ಅಭಿಯಾನದ ಘೋಷವಾಕ್ಯವಾಗಿತ್ತು ಪ್ರಾಮಾಣಿಕ ಕೆಲಸ ಮತ್ತು ಪ್ರಾಮಾಣಿಕ ಹೆಸರು. ಹೋಮ್ಪಾಲ್ ಅಭಿಯಾನದ ಮೂಲಕ ಬಾಲ್ಯದಲ್ಲೇ ಈ ಪ್ರಶ್ನೆಗಳನ್ನು ಬಿತ್ತಲು ಪ್ರಯತ್ನಿಸುತ್ತಿದ್ದರು. ನಾನು ದೇಶಕ್ಕಾಗಿ ಏನನ್ನು ಕೊಡಬಲ್ಲೆ, ಸಮಾಜ ಮತ್ತು ಪರಿಸರಕ್ಕಾಗಿ ಏನನ್ನು ಮಾಡಬಲ್ಲೆ. ನನ್ನ ಜನನ ಮದ್ರಾಸ್ ರಾಜ್ಯದ ಈಗಿನ ತಮಿಳುನಾಡಿನ ರಾಮೇಶ್ವರಂ ಎಂಬ ಊರಿನ ಒಂದು ಮಧ್ಯಮ ವರ್ಗದ ಪರಿವಾರದಲ್ಲಿ ಆಯಿತು. ನಮ್ಮ ತಂದೆ ಜೈನುಲಾಬ್ದೀನ್ ಅವರು ಯಾವುದೇ ವಿಶೇಷ ಔಪಚಾರಿಕ ಶಿಕ್ಷಣ ಪಡೆದಿರಲಿಲ್ಲ ಮತ್ತು ಅವರು ಅಷ್ಟು ಶ್ರೀಮಂತ ವ್ಯಕ್ತಿಯೂ ಆಗಿರಲಿಲ್ಲ. ಇದರ ಹೊರತಾಗಿಯೂ ಅವರು ಬುದ್ಧಿವಂತರಾಗಿದ್ದರು ಮತ್ತು ಅವರಲ್ಲಿ ಉದಾರತೆಯ ನಿಜವಾದ ಭಾವನೆ ಇದ್ದಿತು. ನಮ್ಮ ತಾಯಿ ಆಶಿಯಮ್ಮ ಅವರ ಆದರ್ಶ ಜೀವನ ಸಂಗಾತಿಯಾಗಿದ್ದರು. ನಮ್ಮ ತಾಯಿ ತಂದೆಯವರಿಗೆ ನಮ್ಮ ಸಮಾಜದಲ್ಲಿ ಒಬ್ಬ ಆದರ್ಶ ದಂಪತಿಗಳ ರೂಪದಲ್ಲಿ ನೋಡಲಾಗುತ್ತಿತ್ತು. ನಾನು ಅನೇಕ ಮಕ್ಕಳಲ್ಲಿ ಒಬ್ಬನಾಗಿದ್ದೆ. ಎತ್ತರಕ್ಕೆ ಅಗಲವಾಗಿದ್ದ ಸುಂದರ ತಾಯಿ ತಂದೆಯರ ಸಣ್ಣ ಮೈಕಟ್ಟಿನ ಸಾಧಾರಣವಾಗಿ ಕಾಣುವ ಮಗುವಾಗಿದ್ದೆ. ನಾವು ನಮ್ಮ ಪೂರ್ವಿಕರ ಮನೆಯಲ್ಲಿ ಇರುತ್ತಿದ್ದೆವು. ರಾಮೇಶ್ವರಂನಲ್ಲಿರುವ ಮಸೀದಿಯ ಬೀದಿಯಲ್ಲಿ ನಿರ್ಮಾಣವಾಗಿದ್ದ ಈ ಮನೆ ಸುಣ್ಣ, ಕಲ್ಲು ಮತ್ತು ಇಟ್ಟಿಗೆಯಿಂದ ನಿರ್ಮಿಸಲ್ಪಟ್ಟಿದ್ದು ಗಟ್ಟಿ ಮತ್ತು ದೊಡ್ಡದಾಗಿತ್ತು. ನನ್ನ ತಂದೆ ನಿರಾಡಂಬರ ವ್ಯಕ್ತಿಯಾಗಿದ್ದರು ಹಾಗೂ ಎಲ್ಲ ಅನಗತ್ಯ ಮತ್ತು ವೈಭವದ ವಸ್ತುಗಳಿಂದ ದೂರವಿರುತ್ತಿದ್ದರು. ಆದರೆ ಮನೆಯಲ್ಲಿ ಎಲ್ಲ ಅವಶ್ಯಕ ವಸ್ತುಗಳು ಸರಿಯಾದ ಪ್ರಮಾಣದಲ್ಲಿ ಸುಲಭವಾಗಿ ಸಿಗುತ್ತಿದ್ದವು. ವಾಸ್ತವವಾಗಿ ಹೇಳುವುದಾದರೆ ನನ್ನ ಬಾಲ್ಯ ತುಂಬ ನಿಶ್ಚಿಂತತೆ ಮತ್ತು ಸರಳತನದಿಂದ ಕಳೆಯಿತು, ಭೌತಿಕವಾಗಿಯೂ ಮತ್ತು ಭಾವನಾತ್ಮಕ ಎರಡೂ ದೃಷ್ಟಿಗಳಿಂದ. ನಾನು ಸಾಮಾನ್ಯವಾಗಿ ನಮ್ಮ ತಾಯಿಯ ಜೊತೆಯಲ್ಲಿ ಅಡುಗೆ ಮನೆಯಲ್ಲಿ ಕೆಳಗೆ ಕುಳಿತುಕೊಂಡು ಊಟ ಮಾಡುತ್ತಿದ್ದೆನು. ಅವರು ನನ್ನ ಮುಂದೆ ಬಾಳೆ ಎಲೆಯನ್ನು ಹಾಕುತ್ತಿದ್ದರು ಮತ್ತು ಅದರ ಮೇಲೆ ಅನ್ನ ಹಾಗೂ ಸುಗಂಧಿತ ಸ್ವಾದಿಷ್ಟವಾದ ಸಾಂಬಾರನ್ನು ಬಡಿಸುತ್ತಿದ್ದರು. ಅದರ ಜೊತೆಯಲ್ಲಿ ಮನೆಯಲ್ಲೇ ಮಾಡಿದ ಉಪ್ಪಿನಕಾಯಿ ಮತ್ತು ತೆಂಗಿನಕಾಯಿಯ ತಾಜಾ ಚಟ್ನಿ ಕೂಡ ಇರುತ್ತಿತ್ತು. ಪ್ರತಿಷ್ಠಿತ ಶಿವಮಂದಿರ ಯಾವುದರ ಕಾರಣದಿಂದ ರಾಮೇಶ್ವರಂ ಪ್ರಸಿದ್ಧ ತೀರ್ಥ ಸ್ಥಳವಾಗಿದೆಯೋ ಅಲ್ಲಿಗೆ ನಮ್ಮ ಮನೆಯಿಂದ 10 ನಿಮಿಷದ ಕಾಲ್ನಡಿಗೆಯ ಹಾದಿಯಾಗಿತ್ತು. ಯಾವ ಪ್ರದೇಶದಲ್ಲಿ ನಾವು ಇರುತ್ತಿದ್ದೆವೋ ಅದು ಹೆಚ್ಚು ಮುಸಲ್ಮಾನರಿಂದ ಕೂಡಿತ್ತು. ಆದರೆ ಅಲ್ಲಿ ಕೆಲವು ಹಿಂದೂ ಪರಿವಾರಗಳೂ ಇದ್ದವು. ಅವರು ತಮ್ಮ ಮುಸ್ಲಿಂ ನೆರೆಹೊರೆಯವರೊಂದಿಗೆ ಒಟ್ಟುಗೂಡಿ ಇರುತ್ತಿದ್ದರು. ನಾವಿದ್ದ ಪ್ರದೇಶದಲ್ಲಿ ಒಂದು ಬಹಳ ಹಳೆಯದಾದ ಮಸೀದಿ ಇತ್ತು. ಅಲ್ಲಿ ಸಂಜೆ ನಮಾಜಿಗಾಗಿ ನಮ್ಮ ತಂದೆ ನನ್ನನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದರು. ರಾಮೇಶ್ವರಂ ಮಂದಿರದ ಎಲ್ಲರಿಗಿಂತ ಹಿರಿಯ ಪೂಜಾರಿಗಳಾದ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಯವರು ನಮ್ಮ ತಂದೆಯವರ ಆತ್ಮೀಯ ಮಿತ್ರರಾಗಿದ್ದರು. ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಯಾವಾಗ ನಾನು ಪ್ರಶ್ನೆ ಕೇಳುವಷ್ಟರ ಮಟ್ಟಿಗೆ ದೊಡ್ಡವನಾದೆನೋ ಆಗ ನಾನು ನಮ್ಮ ತಂದೆಯವರಿಗೆ ನಮಾಜ್ನ ಪ್ರಸ್ತುತತೆಯ ಬಗ್ಗೆ ಕೇಳಿದೆನು. ಅವರು ಹೇಳುತ್ತಿದ್ದರು, ನೀನು ನಮಾಜ್ ಮಾಡುವಾಗ ಶಾರೀರಿಕವಾಗಿ ಇನ್ನೊಂದು ಬ್ರಹ್ಮಾಂಡದ ಭಾಗವಾಗಿರುತ್ತೀಯ. ಅದರಲ್ಲಿ ಸಂಪತ್ತು, ವಯಸ್ಸು, ಜಾತಿ, ಧರ್ಮ, ಪಂಥಗಳ ಯಾವುದೇ ಭೇದ ಭಾವ ಇರುವುದಿಲ್ಲ. ನನಗೆ ನೆನಪಿದೆ, ತಂದೆಯವರ ದಿನಚರಿ ಸೂರ್ಯೋದಯಕ್ಕೆ ಮುನ್ನ ಬೆಳಗಿನ 4 ಗಂಟೆಗೆ
ನಮಾಜ್ ಮಾಡುವುದರೊಂದಿಗೆ ಪ್ರಾರಂಭವಾಗಿ ಬಿಡುತ್ತಿತ್ತು. ನಮಾಜಿನ ನಂತರ ಅವರು ನಮ್ಮ ತೆಂಗಿನ ತೋಟಕ್ಕೆ ಹೋಗುತ್ತಿದ್ದರು. ತೋಟ ಮನೆಯಿಂದ ಸುಮಾರು 4 ಮೈಲಿಗಳ ದೂರದಲ್ಲಿತ್ತು. ಸುಮಾರು ಡಜನ್ನಷ್ಟು ತೆಂಗಿನಕಾಯಿಗಳನ್ನು ಹೆಗಲ ಮೇಲೆ ಹಾಕಿಕೊಂಡು ತಂದೆಯವರು ಹಿಂದಿರುಗುತ್ತಿದ್ದರು ಹಾಗೂ ಅದರ ನಂತರ ಅವರು ಉಪಹಾರ ಮಾಡುತ್ತಿದ್ದರು. ನಾನು ನನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಇಡೀ ಜೀವನದಲ್ಲಿ ತಂದೆಯವರ ಮಾತುಗಳನ್ನು ಅನುಸರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ನಾನು ಆ ಬುನಾದಿ ಸತ್ಯಗಳನ್ನು ತಿಳಿಯಲು ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡಿದ್ದೇನೆ. ಅದೇನೆಂದರೆ, ಯಾವುದೋ ಒಂದು ದಿವ್ಯಶಕ್ತಿ ಖಂಡಿತವಾಗಿಯೂ ಇದೆ. ಅದು ನಮ್ಮನ್ನು ಭ್ರಮೆ, ದುಃಖ, ವಿಷಾದ ಮತ್ತು ಸೋಲಿನಿಂದ ಪಾರು ಮಾಡುತ್ತಿರುತ್ತದೆ ಹಾಗೂ ಸರಿಯಾದ ದಾರಿಯನ್ನು ತೋರಿಸುತ್ತಿರುತ್ತದೆ. ತಂದೆಯವರು ಯಾವಾಗ ಮರದ ದೋಣಿಗಳನ್ನು ಮಾಡುವ ಕೆಲಸವನ್ನು ಪ್ರಾರಂಭಿಸಿದರೋ ಆಗ ನಾನು 6 ವರ್ಷದವನಾಗಿದ್ದೆ. ಈ ದೋಣಿಗಳು ತೀರ್ಥಯಾತ್ರಿಗಳನ್ನು ರಾಮೇಶ್ವರಂನಿಂದ ಧನುಷ್ಕೋಟಿಗೆ, ಸೇತುಕರಾಯಿ ಎಂದೂ ಕರೆಯಲಾಗುತ್ತದೆ, ಕರೆದುಕೊಂಡು ಹೋಗಿ ಪುನಃ ವಾಪಸ್ ಕರೆತರುತ್ತಿದ್ದವು. ಒಬ್ಬ ಸ್ಥಳೀಯ ಗುತ್ತಿಗೆದಾರರಾದ ಅಹಮದ್ ಜಲಾಲುದ್ದೀನ್ ಅವರ ಜೊತೆ ಸೇರಿ ತಂದೆಯವರು ಸಮುದ್ರದ ದಡದಲ್ಲಿ ದೋಣಿಗಳನ್ನು ನಿರ್ಮಿಸತೊಡಗಿದರು. ನಂತರದಲ್ಲಿ ಅಹಮದ್ ಜಲಾಲುದ್ದೀನ್ ರವರ ಮದುವೆ ನಮ್ಮ ಅಕ್ಕ ಜೊಹರಾ ಜೊತೆ ನಡೆಯಿತು. ದೋಣಿಗಳು ಆಕಾರ ಪಡೆಯುವುದನ್ನು ನಾನು ಗಮನವಿಟ್ಟು ನೋಡುತ್ತಿದ್ದೆ. ತಂದೆಯವರ ವ್ಯವಹಾರ ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ಒಂದು ದಿನ ಮೈಲಿಗೆ ಪ್ರತಿ ಗಂಟೆಯ ವೇಗದಲ್ಲಿ ಗಾಳಿ ಬೀಸಿತು ಹಾಗೂ ಸಮುದ್ರದಲ್ಲಿ ಬಿರುಗಾಳಿ ಎದ್ದಿತು. ಬಿರುಗಾಳಿಯಲ್ಲಿ ಸೇತುಕರಾಯಿಯ ಕೆಲವು ಜನರು ಹಾಗೂ ನಮ್ಮ ದೋಣಿಗಳು ಕೊಚ್ಚಿಕೊಂಡು ಹೋದವು. ಅದರಲ್ಲಿ ಪಾಂಬನ್ ಸೇತುವೆ ಸಹ ಮುರಿದು ಬಿದ್ದಿತು ಹಾಗೂ ಯಾತ್ರಿಗಳಿಂದ ತುಂಬಿದ್ದ ರೈಲು ದುರ್ಘಟನೆಗೆ ಒಳಗಾಯಿತು. ಅಲ್ಲಿಯ ತನಕ ನಾನು ಕೇವಲ ಸಮುದ್ರದ ಸೌಂದರ್ಯವನ್ನಷ್ಟೇ ನೋಡಿದ್ದೆ. ಅದರ ಅಪಾರ ಮತ್ತು ಅನಿಯಂತ್ರಿತ ಶಕ್ತಿಯು ನನ್ನನ್ನು ಸ್ತಬ್ಧನನ್ನಾಗಿ ಮಾಡಿತು. ವಯಸ್ಸಿನಲ್ಲಿ ತುಂಬ ಅಂತರವಿದ್ದಾಗ್ಯೂ ಸಹ ಅಹಮದ್ ಜಲಾಲುದ್ದೀನ್ ನನ್ನ ಅಂತರಂಗ ಮಿತ್ರರಾದರು. ಅವರು ನನಗಿಂತ ಸುಮಾರು 15 ವರ್ಷ ದೊಡ್ಡವರಾಗಿದ್ದರು ಹಾಗೂ ನನ್ನನ್ನು ಆಜಾದ್ ಎಂದು ಕರೆಯುತ್ತಿದ್ದರು. ನಾವಿಬ್ಬರೂ ಪ್ರತಿದಿನ ಸಂಜೆ ದೂರದವರೆಗೆ ತಿರುಗಾಡಲು ಹೋಗುತ್ತಿದ್ದೆವು. ನಾವು ಮಸೀದಿ ಬೀದಿಯಿಂದ ಹೊರಡುತ್ತಿದ್ದೆವು ಮತ್ತು ಸಮುದ್ರದ ಮರಳಿನ ದಡದ ಮೇಲೆ ನಡೆಯುತ್ತಿದ್ದೆವು. ನಾನು ಮತ್ತು ಜಲಾಲುದ್ದೀನ್ ಸಾಮಾನ್ಯವಾಗಿ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದೆವು. ಸಾಂದರ್ಭಿಕವಾಗಿ ನಾನು ಇಲ್ಲಿ ಉಲ್ಲೇಖಿಸಬೇಕಾದ ವಿಷಯವೇನೆಂದರೆ, ಇಡೀ ಪ್ರದೇಶದಲ್ಲಿ ಕೇವಲ ಜಲಾಲುದ್ದೀನ್ ಮಾತ್ರ ಇಂಗ್ಲಿಷಿನಲ್ಲಿ ಬರೆಯಬಲ್ಲವರಾಗಿದ್ದರು. ನನ್ನ ಪರಿಚಿತರಲ್ಲಿ ಜಲಾಲುದ್ದೀನ್ ರವರ ಸಮನಾಗಿ ಶಿಕ್ಷಣದ ಮಟ್ಟ ಯಾರದೂ ಆಗಿರಲಿಲ್ಲ ಮತ್ತು ಅವರಷ್ಟು ಯಾರಿಗೂ ಹೊರ ಜಗತ್ತಿನ ಬಗ್ಗೆ ತಿಳಿದಿರಲಿಲ್ಲ. ಜಲಾಲುದ್ದೀನ್ ನನಗೆ ಯಾವಾಗಲೂ ಶಿಕ್ಷಿತ ವ್ಯಕ್ತಿಗಳು, ವೈಜ್ಞಾನಿಕ ಸಂಶೋಧನೆಗಳು, ಸಮಕಾಲೀನ ಸಾಹಿತ್ಯ ಮತ್ತು ಚಿಕಿತ್ಸಾ ವಿಜ್ಞಾನದ ಸಾಧನೆಗಳ ಬಗ್ಗೆ ತಿಳಿಸುತ್ತಿದ್ದರು. ಅವರೇ ನನ್ನನ್ನು ನನ್ನ ಸೀಮಿತ ವಲಯದಿಂದ ಹೊರಗೆ ತೆಗೆದು ಹೊಸ ಜಗತ್ತಿನ ಅರಿವು ಮೂಡಿಸಿದರು. ನನ್ನ ಬಾಲ್ಯಕಾಲದಲ್ಲಿ ಪುಸ್ತಕಗಳು ಒಂದು ದುರ್ಲಭ ವಸ್ತುವಿನಂತೆ ಇದ್ದವು. ನಮ್ಮಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಬ್ಬ ಪೂರ್ವ ಕ್ರಾಂತಿಕಾರಿಗಳು ಅಥವಾ ಹೇಳಬೇಕೆಂದರೆ ಉಗ್ರ ರಾಷ್ಟ್ರವಾದಿ STR ಮಾಣಿಕಂರವರ ಸ್ವಂತ ಗ್ರಂಥಾಲಯವಿತ್ತು. ಅವರು ನನ್ನನ್ನು ಯಾವಾಗಲೂ ಓದುವುದಕ್ಕೆ ಪ್ರೋತ್ಸಾಹಿಸುತ್ತಿದ್ದರು. ನಾನು ಆಗಾಗ ಅವರ ಮನೆಯಿಂದ ಓದುವುದಕ್ಕಾಗಿ ಪುಸ್ತಕಗಳನ್ನು ತರುತ್ತಿದ್ದೆನು. ನನ್ನ ಬಾಲ್ಯ ಜೀವನದ ಮೇಲೆ ಪ್ರಭಾವ ಬೀರಿದ ಇನ್ನೊಬ್ಬ ವ್ಯಕ್ತಿ ಅವರು ನನ್ನ ಚಿಕ್ಕಪ್ಪನ ಮಗ ಶಂಸುದ್ದೀನ್ ಆಗಿದ್ದರು. ಅವರು ರಾಮೇಶ್ವರಂನಲ್ಲಿ ಪತ್ರಿಕೆಗಳ ಏಕಮಾತ್ರ ವಿತರಕರಾಗಿದ್ದರು. ಪತ್ರಿಕೆಗಳು ರಾಮೇಶ್ವರಂ ಸ್ಟೇಷನ್ಗೆ ಬೆಳಗಿನ ರೈಲಿನಿಂದ ಬರುತ್ತಿದ್ದವು. ಆ ರೈಲು ಪಾಂಬನ್ನಿಂದ ಬರುತ್ತಿತ್ತು. ಈ ಪತ್ರಿಕಾ ಏಜೆನ್ಸಿಯನ್ನು ಏಕೈಕ ಶಂಸುದ್ದೀನ್ ಅವರು ನಡೆಸುತ್ತಿದ್ದರು. ರಾಮೇಶ್ವರಂನಲ್ಲಿ ಪತ್ರಿಕೆಗಳ ಒಟ್ಟು 1000 ಪ್ರತಿಗಳು ಮಾರಾಟವಾಗುತ್ತಿದ್ದವು. ಬಾಲ್ಯದಲ್ಲಿ ನನಗೆ 3 ಪಕ್ಕಾ ಅಂದರೆ ಆತ್ಮೀಯ ಗೆಳೆಯರಿದ್ದರು. ರಾಮಾನಂದ ಶಾಸ್ತ್ರಿ, ಅರವಿಂದನ್ ಮತ್ತು ಶಿವಪ್ರಕಾಶ್. ಈ ಮೂವರು ಬ್ರಾಹ್ಮಣ ಪರಿವಾರಕ್ಕೆ ಸೇರಿದವರಾಗಿದ್ದರು.
ರಾಮಾನಂದ ಶಾಸ್ತ್ರಿಗಳಂತೂ ರಾಮೇಶ್ವರಂ ಮಂದಿರದ ಎಲ್ಲದಕ್ಕಿಂತ ಹಿರಿಯ ಪೂಜಾರಿಗಳಾದ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಯವರ ಮಗನಾಗಿದ್ದನು. ಬೇರೆ ಬೇರೆ ಧರ್ಮ, ಪಾಲನೆ ಪೋಷಣೆ, ಓದು ಬರಹದ ವಿಷಯದಲ್ಲಿ ನಮ್ಮಲ್ಲಿ ಯಾರಿಗೂ ಯಾವಾಗಲೂ ಪರಸ್ಪರರಲ್ಲಿ ಯಾವುದೇ ಭೇದ ಭಾವ ಕಂಡುಬರಲಿಲ್ಲ.